ಸುಮ್ನಿರಮ್ಮ. ಇಲ್ಲಸ್ಮಿ ಮಾತು ಕೇಳ್ಕೊಂಡು ಎಲ್ಲ ಯಾಕೆ ಹಿಂಗೆ ಪರ್ಕೆ ತಂಡು ಹೊಡಿಯೋದಕ್ಕೆ ಬಂದಿದ್ದೀರಾ? ಮತ್ತೆ ಎಂತ ಮೋಸ ಮಾಡಿ ಊರಾಗೆಲ್ಲ ದುಡ್ಡು ಕೊಡ್ರಮ್ಮ ಅಂತ ಹೆಂಗಸ್ರತಾಗೆಲ್ಲ ಕಿತ್ಕೊಂತಿದ್ದಲ್ಲ. ನಾನು ನನ್ನ ಗೃಹಲಕ್ಷ್ಮಿ ದುಡ್ಡು ಬಂದಿತ್ತು, ಯಾತನ ತಾಕಮ್ಮನ ಅಂತ ಇಕ್ಕೇಣಿದ್ದೆ. ಅದ್ರಾಗೆ ಕೊಟ್ಟೆ. ಒಂದೊಂದು 1,000 ರೂಪಾಯಿ ದುಡ್ಡ ಅದ್ರಾಗೆ ಕೊಟ್ಟಿದ್ದೀನಿ. ಬಿಡು, ನಮ್ಮೂರಿನ ಗೌಡ್ರು ಅನಾಥಾಶ್ರಮ ನಡೆಸ್ತಾರೆ ಅಂತ ಅದ್ರಾಗೆ ಕೊಟ್ಟಿದ್ದೀನಿ. ಇಂಥ ಮಾಡಕ್ಕೆ ಹೋಗ್ಬಾರ್ದು ಗೌಡ್ರೆ. ಅದ್ಯಾಕೆ ಇಂಥ ಮಾಡ್ತಿದ್ರ ನೀವು? ಹೆಂಗಸ್ರತಾಗೆಲ್ಲ ಕಿತ್ಕೊಂಡು ನನ್ನ ಜಯಮ್ಮ ಬಾರಮ್ಮ ನಾನು ಅನಾಥಾಶ್ರಮ ವೃದ್ಧಾಶ್ರಮ ಮಾಡ್ತೀನಿ ಅಂತ ಹೇಳಿ ನಾನು ಪೋರ್ಸ್ನಾಗೆ ಖರ್ಚಿಗಂತ ಹೇಳಿ 5,000 ರೂಪಾಯಿ ದುಡ್ಡು ಇಕ್ಕೇಣಿದ್ದೆ. ಕೊಡಮ್ಮ, ಕೊಡು, ನೀನು ಕೊಡ್ತೀಯ ಕೊಡು ಅಂತ ಒಪ್ಸಿ 5,000 ರೂಪಾಯಿನೂ ಕಿತ್ಕೊಂಡೇನಂತಾಗೆ. ಇವಾಗ ಅದನ್ನೆಲ್ಲ ಕೊಡ್ದಂಗಿರು, ನಾನೇನು ಸುಮ್ಮನಿರಲ್ಲ ನೋಡು. ಹಿಂಗೆ ಸುಳ್ಳು ಹೇಳ್ಕೊಂಡು ಇಂಥವ್ಯಾತಕ್ಕೆ ಮಾಡ್ಬೇಕು ನೀನು ಊರಾಗೆ? ನೋಡ್ರಿ ಅದಕ್ಕೆ ಮತ್ತೆ ಯಾರಿಗೂ ಮರಳಾಗಬಾರ್ದು ಅಂಬೋದು. ನೋಡಿ ಎಂತೆಂಥ ಜನ ಇರ್ತಾರೆ ಅಂತ ಹೇಳಿ. ಅಯ್ಯೋ ನಿಂಗಜ್ಜಿ ಸಂಬಳ ಬಂದಿರೋ ಸಮೇತ ಕೊಡ್ತು. ನಾನು 50,000 ದುಡ್ಡು ಯಾರ ಕೊಟ್ಟಿದ್ರು ನನಗೆ, ಅದನ್ನು ತಗೊಂಡೋಗಿ ಕೊಟ್ಟೆ. ನಾನು ಕೊಟ್ಟಿದ್ದೆ ಲಕ್ಷ್ಮಣಿ, ನಾನು ಕೊಟ್ಟಿದ್ದೆ. ಎಗ್ರೆ ಸಂಡೆ ಮಾಡ್ತೀಯಲ್ಲಮ್ಮ ನೀನು, ಕೊಡು, ಅಲ್ಲೆಲ್ಲ ಫ್ರೀ ಕೊಡ್ತಾ ಇದೆಯಂತೆ, ಅದಕ್ಕೇನೆ ಕೊಡು ಅಂತ ಕೇಳಿತು. ನಾನು 20,000 ದುಡ್ಡು ಕೊಟ್ಟಿದ್ದೆ. ನಾನು ಸಂಬಳ ಬಂದಿರೋ ದುಡ್ಡ ಒಂದು ತಿಂದಿಲ್ದಂಗೆ ಬೇಡಾತ ಹೋಗ್ಲಿ, ನಮ್ಮ ಊರಿನ ಗೌಡ್ರು ಏನೋ ಮಾಡ್ತಾರೆ ಅಂತ ಹೇಳಿ ಕೊಟ್ರೆ ಹೊಲ್ಕರ ಮಗ. ನೀನು ಇಂಥ ಕೆಲಸ ಮಾಡೋದು ಹೊಲ್ಕ? ಹೆಂಗಸ್ರತಾಗೆಲ್ಲ ಕಿತ್ಕೊಂಡು ತಿಂದಲ್ಲ, ಅದನ್ನೆಲ್ಲ ಕೊಡ್ದಂಗೆ ಬಂದಿರು. ಹೆಂಗಸ್ರು ಸುಮ್ಮನೆ ಬಿಡಲ್ಲ. ಅದಕ್ಕೆ ಮತ್ತೆ ಇವಾಗ ಎಲ್ಲ ನಿನ್ನ ಪರ್ಕೆ ತಾಂಡಣಿತಾ ಇರೋದು. ಹೆಂಗಸ್ರನ್ನೆಲ್ಲ ಕರ್ಸಿ ಇಲ್ಲಿ ನಮ್ಮನ್ನ ಮಾಡಿಸಿ ಎದುರಿಸ್ತಾ ಇದೆಯಾ ಲಕ್ಷ್ಮಿ ನೀನು? ಮತ್ತೆ ಎಲ್ಲಾರ್ಗೂ ಗೊತ್ತಾಗದ್ ಬೇಡ್ರಿ. ಹೆಂಗಸ್ರು ಅನ್ಕೊಂತಿರ್ಲಿಲ್ಲ, ಯಾರನ್ನೂ ಅನ್ಕೊಂತಿರ್ಲಿಲ್ಲ, ವಯಸ್ಸಾಗಿರೋ ಮುದುಕರು ಅಂತಿರ್ಲಿಲ್ಲ. ಹೆಂಗಸ್ರು ಯಾರು ಸರ್ ಬರುತ್ತಾ ಅವ್ರನ್ನ ನಾವು ಅನಾಥಾಶ್ರಮ ವೃದ್ಧಾಶ್ರಮ ನಡೆಸ್ತೀವಿ, ಕೊಡ್ರಿ ಅಂತ ಹೆಂಗಸ್ರನ್ನೆಲ್ಲ ಕೇಳಿ ಹೆಂಗಸ್ರತಾಗೆಲ್ಲ ಕಿತ್ಕೊಂಡು ತಿಂದಿಯಲ್ಲ. ಅದಕ್ಕೆ ಮತ್ತೆ ಹೆಂಗಸ್ರಿಗೆಲ್ಲನ ಗೊತ್ತಾಗಬೇಕು. ಇಡೀ ಊರಾಗ್ಲಾರನ್ನೆಲ್ಲ ಕರ್ಸಿದೀನಿ, ಎಲ್ಲ ಬರ್ತಾರೆ, ಎಲ್ಲ ನಿನ್ಕೊಂಡು ನೋಡ್ತಾ ಇದ್ದಾರೆ. ನೋಡು, ಗಂಡಸ್ರೆಲ್ಲ ನಿನ್ಕೊಂಡು ನೋಡ್ತಾ ಇದ್ದಾರೆ. ಹೆಂಗಸ್ರು ಪರ್ಕೆ ತಾಂಡು ಹೋಯ್ತಾ ಇರೋದ ನಿನ್ಗೆ. ಎಲ್ಲರೂ ಹೋಯ್ತಾ ಇದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಊರಾಗೆ ಹೆಂಗಸ್ರು ಬಿಟ್ಟಿಲ್ಲ. ಈ ಗೌಡ ಹೆಂಗಸ್ರತಾಗೆಲ್ಲ ಕಿತ್ಕೊಂಡು ತಿಂದವನಿ. ಹಂಗೆ ಹಿಂಗೆ ಅಂತ ಯಾವ್ಯಾವ ಹೆಂಗಸ್ರು ಕೂಲಿ ಮಾಡ್ತೀರಾ, ನಿಮ್ಮ ಕೈಲಾದವ್ರು ಸಹಾಯ ಮಾಡಿರಿ, ನೀವು ಅಂಗಡಿ ಮಾಡ್ತೀರಾ, ನೀವು ಅದನ್ನ ಮಾಡ್ತೀರಾ ಇದನ್ನ ಮಾಡ್ತೀರಾ ಅಂತ ಹೇಳಿ ಹೆಂಗಸ್ರತಾಗೆಲ್ಲ ಕೇಳಿ ಇಸ್ಕೊಂಡಿದ್ದಾನೆ. ಕರ್ದು ಎಲ್ಲ ನಾನು ನೋಡಿದ್ದೆ. ಹೆಂಗಸ್ರನ್ನ ಒಬ್ರನ್ನ ಬಿಟ್ಟಿಲ್ಲ. ಕೊಡ್ರಮ್ಮ ಅನಾಥಾಶ್ರಮ ವೃದ್ಧಾಶ್ರಮ ನಡೆಸ್ತೀವಿ ಅಂತ ಹೇಳಿ. ಅದಕ್ಕೆ ಹೆಂಗಸ್ರು ಅಂತ ರೊಚ್ಚಿಗೆದ್ದು ಬಿಟ್ಟವ್ರಿ. ಎಲ್ಲರಿಗೂ ವಿಷಯ ಗೊತ್ತಾಗಿ ಪರ್ಕೆ ಹಿಡ್ಕೊಂಡು ಬಂದವ್ರಿ. ಎಲ್ಲ ಹಿಡ್ಕೊಂಡು ಹೋಯ್ತಾ ಇದ್ದಾರೆ. ಎಲ್ಲರನ್ನೂ ತೋರ್ಸೋಕ್ಕಾಗಲ್ಲ. ಇವಾಗ ಸದ್ಯಕ್ಕೆ ಇವ್ರು ಹೋಯ್ತಾ ಇದ್ದಾರೆ, ಎಲ್ಲ ಪರ್ಕೆ ಹಿಡ್ಕೊಂಡು ಎಲ್ಲ ಹೆಂಗಸ್ರು ಹೋಯ್ತಾ ಇದ್ದಾರೆ ಈ ಗೌಡನ್ನ ಅಂತ ಅನ್ಕಡ್ರಿ. ಎಲ್ಲರೂ ಸೆಂಡಾಕ್ ಒಯ್ದವ್ರಿ. ನಮ್ಮಪ್ಪಯ್ಯ ಸೀರೆ ತಕ ಅಂತ ಹೇಳಿ 1,000 ರೂಪಾಯಿ ದುಡ್ಡು ಕೊಟ್ಟೋಗಿತ್ತು. ನಾನು ಬಿಡಾತ್ಲಾಗೆ ಹೋದ್ರು ಹೋಗ್ಲಿ, ಇನ್ನೇನು ನಮ್ಮ ಊರಿನ ಗೌಡ್ರು ಕೇಳ್ತಾ ಇದ್ದಾರೆ ಅಂತ ಹೇಳಿ ನಾನು ದುಡ್ಡು ಕೊಟ್ಟೆ. ನಮ್ಮಣ್ಣ ಇನ್ನೂ ಹಂಗೇನೆ ಸೀರೆ ತಗೊಳಮ್ಮ ಈಗ ಅದೇ ಹಬ್ಬಕ್ಕೆ ಅಂತ ಹೇಳಿ 2,000 ಕೊಟ್ಟೋಗಿದ್ದ. ನಾನು ಬಿಡು, ನಮ್ಮ ಊರಿನ ಗೌಡ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಕೊಟ್ಟೆ. ನಮ್ಮ ಅಣ್ಣ ಕೊಟ್ಟೋಗಿರೋದ ಎಲ್ಲ ಕೈಯಾಗಳು ಬಾಯಿಗಳದೆಲ್ಲ ಹೆಂಗು ಸಿಕ್ಕೊಂಡಿರೋದೆಲ್ಲ ಕೊಟ್ಟವ್ರಿ. ನಾನು ಅಷ್ಟೇ ಕಣಮ್ಮ, ಕೂಲಿ ಹೋಗಿರೋ ದುಡ್ಡನಾಗೆ ಬಿಡತ್ತ ಹೋದ್ರು ಹೋಗ್ಲಿ ಅಂತ ನಾನು 500 ರೂಪಾಯಿ ಕೊಟ್ಟಿದ್ದೀನಿ ಮನೆಯಾಳಿಗೆ. ಇಂಥ ಕೆಲಸನೇ ಮಾಡೋದು? ಹಿಂಗೆ ಹೆಂಗಸ್ರತಾಗೆಲ್ಲ ಕಿತ್ಕೊಂಡು ತಿಂದೇನಲ್ಲ, ಹೆಂಗಸ್ರು ಸುಮ್ಮನೆ ಬಿಡ್ತಾರೆ ಅಂತ ಅನ್ಕೊಂಡಿದ್ದೆ. ಇವ್ನ ಮನೆಯಾಳನ್ನ ಎಲ್ಲ ಪರ್ಕೆ ತಾಂಡು ಇಕ್ತಾರೆ. ಅಯ್ಯೋ, ಎಲ್ಲ ಯಾಕೆ ಹಂಗೆ ಪರ್ಕೆ ತಾಂಡು ಹೊಡಿತಾ ಇದ್ರಾ? ಸುಮ್ಮನಿರ್ರಿ. ಏನು ಮಾಡಿದ್ದಾರೆ ನನ್ನ ಗಂಡ? ಲಕ್ಷ್ಮಕ್ಕ, ನೀನು ಹಿಂಗೆ ಮಾಡ್ತಾ ಇರೋದು ಸರಿ ಇಲ್ಲ. ನಾನೇನೇ ಮಾಡ್ತಾ ಇದ್ದೀನಿ? ನಿನ್ನ ಗಂಡ ಊರಾಗೆಲ್ಲ ಅನಾಥಾಶ್ರಮ ವೃದ್ಧಾಶ್ರಮ ನಡೆಸ್ತೀನಿ ಅಂತ ಹೇಳಿ ನೀವಿಬ್ರು ಬೆಂಗಳೂರಾಗೆಲ್ಲನ ನಾವು ಮನೆ ಕಟ್ಟಬೇಕು ಅಂತ ಹೇಳಿ ಬೆಂಗಳೂರ ಮನೆ ಕಟ್ಟಕ್ಕಾಗಿನ ಎಲ್ಲನ ಊರಿನ ಜನಗಳ್ತಾಗೆಲ್ಲ ಕಿತ್ಕೊಂತಾ ಇದ್ದೀರಲ್ಲ. ಇನ್ನು ಮನೆ ಮೇಲೆ ಮನೆ ಕಟ್ಟಬೇಕು, ನಾನು ಅಪಾರ್ಟ್ಮೆಂಟ್ ಕಟ್ತಾ ಇದ್ದೀವಿ ನಾವು ಅಂತ ಹೇಳಿ ಹೇಳ್ತಿದ್ದಲ್ಲ. ಎಲ್ಲ ಇಲ್ಲಿ ಬಡವರ್ತಾಗೆಲ್ಲ ಕಿತ್ಕೊಂಡು ಹೋಗಿ ನೀನು ಅಲ್ಲಿ ಬೆಳೆಸ್ತಾ ಇದೀಯಾ. ಅಲ್ಲಿ ಬೆಳೆಸ್ತಾ ಇದೆಯಾ ಕಣೆ ನೀನೆಲ್ಲನ. ಅದು ನೀನೇನು ಹಂಗೆ ಜನಗಳ್ತಾಗೆಲ್ಲ ಕಿತ್ಕೊಂಡು ಹೋಗಿ ನೀನು ಅಲ್ಲಿ ಉದ್ಧಾರ ಆಗಕ್ಕೆಲ್ಲನ ಅಪಾರ್ಟ್ಮೆಂಟ್ಗಳು ಮನೆಗಳು ಅವನ್ನೆಲ್ಲ ಕಟ್ಕೊಂಡ್ರೆ ನೀನೇನು ಉದ್ಧಾರ ಆಗಲ್ಲ ಕಣೆ, ಉದ್ಧಾರ ಆಗಲ್ಲ ನೀನು. ಸುಮ್ಮನೆ ಬಿಡಲ್ಲ ಬಿಡು ಇವನ್ನ. ಇನ್ನ ಪರ್ಕೆ ತಾಂಡಣಿತೀವಿ. ಹೆಂಗಸ್ರು ಎಲ್ಲಾನ ಹುಡುಗರ ಕೈಗೆ 1 ರೂಪಾಯಿ ಎಂಟಾಣಿ ಕೊಟ್ಟರು ಹೋಗುತ್ತಲ್ಲಪ್ಪ ಅಂತ ಹೇಳಿ ಮಕ್ಳು ಕೈ ಕೊಡ್ದಂಗೆ ಕುಡುಕ್ತಾರೆ. ಅಂತಾದ್ರಾಗೆ ಇವು ಎಲ್ಲ ಕಿತ್ಕೊಂಡು ಹೆಂಗಸ್ರತಾಗೆಲ್ಲ ಕೊಡ್ರಮ್ಮ ನಾನು ಕರೆದು ಕೊಡು ನಿನ್ಗೂ 2 ಗಂಡು ಮಕ್ಳು ಇದ್ದಾರೆ ದುಡಿತಾರೆ ಅಂತ ಹೇಳಿ ಹಂಗೆ ನನಗೆ ಒಳ್ಳೆ ಹಿಂಸೆ ಮಾಡ್ದ ಕಣ ಅಲಸ್ಮಕ್ಕ. ನಾನು ಕೊಟ್ಟೆ ಎಲ್ಲ ನನ್ನ ಮಗು ಕಾಣ್ದಂಗೆ ಎಲ್ಲ ದುಡ್ಡು ಇಕ್ಕೊಂಡಿದ್ದೆ. ಒಂದು 2,000ನ ಅದನ್ನು ಕೊಟ್ಟೆ ಮನೆಯಾಳಿಗೆ. ನೋಡು, ಹೆಂಗಸ್ರು ಎಲ್ಲನ ಏನಾರ ಅವ್ರ ಅಣ್ಣ ತಮ್ಮಗಳು ಯಾರನ್ನ ಸೀರೆ ತಮ್ಮಕ್ಕೆ ದುಡ್ಡು ಕೊಟ್ಟಿರೋದು, ಯಾತನ ದುಡ್ಡು ಪಡ್ಡು ಬಂದಿರೋದನ್ನೆಲ್ಲ ಬಚ್ಚಿಕೊಂಡಿರೋದೆಲ್ಲನ ಬಿಡತ್ತ ನಮ್ಮ ಊರಿನ ಗೌಡ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಎಲ್ಲ ನಿನ್ನ ಮನೆಯಾಳ ನಿನ್ನ ಗಂಡನ ಬಾಯಿಗೆ ಕಿಕ್ಕವ್ರಿ. ನೀನು ಹೇಳ್ಕೊಟ್ಟಿದ್ಯಾ ನಿನ್ನ ಗಂಡಗೆಲ್ಲ ಹಿಂಗೆ ಮಾಡು ಅಂತ ಅವ್ನು ಹಂಗೆ ಮಾಡ್ಯವನಿ. ಪೊಲೀಸಿಗೆ ಫೋನ್ ಮಾಡು ಅಪ್ಪರು, ಹೇಳ್ತೀನಿ ಈ ಲಕ್ಷ್ಮಕ್ಕನ ಒಳಗಡೆ ಹಾಕ್ಸನ. ಮಾಡ್ತೀನಿ ಬಿಡು. ನಮ್ಗೆ ವಿರುದ್ಧವಾಗಿ ನಿಂತ್ರೆ ನಾವು ಸುಮ್ಮನಿರಲ್ಲ.
ಮುಚ್ಚ ಬಾಯಿ, ನಿನ್ಗೂ ಪರ್ಕೆ ತಂಡು ಅಣಿಬೇಕಾಗುತ್ತೆ ಎಲ್ಲ ಹುಡಿ. ಓಹೋ ಗಂಡನ್ ಗಿಲ್ಲದ್ದು ಹೇಳ್ಕೊಟ್ಟು ಎಲ್ಲ ನಾವು ಬೆಂಗಳೂರಾಗ ಅಪಾರ್ಟ್ಮೆಂಟ್ ಮನೆ ಕಟ್ತಾ ಇದೀವಿ, ಮನೆ ಮೇಲೆ ಮನೆ ಕಟ್ತಾ ಇದೀವಿ, ತಲೆ ಎತ್ತಂಗೆ ನೋಡ್ಬೇಕು ಹಂಗೆ ಕಟ್ತಾ ಇದೀವಿ ಅಂತ ಹೇಳಿ ಊರಾಗೆಲ್ಲ ಹೇಳ್ತಿದ್ದಲ್ಲ. ಇದೆಲ್ಲ ದುಡ್ಡು ಇಲ್ಲೆಲ್ಲ ಕಿತ್ಕೊಂಡು ಹೋಗಿ ಅಲ್ಲಿ ಕಟ್ತಾ ಇದೀಯಾ ನೀನು, ಅಲ್ಲಿ ಕಟ್ತಾ ಇದೆಯಾ. ನಾವು ಬಿಡು ಏನೋ ಸಾವುಕಾರರು ಕಟ್ತಾ ಇದ್ದಾರೆ ಅಂತ ನಾವು ತಿಳ್ಕೊಂಡಿದ್ವಿ, ಹೇಳ್ತಾ ಇದ್ಲು ನಂತ ಯಾವಾಗ್ಲೂ. ರಂಗಜ್ಜಿ ನಾವು ಹೆಂಗೆ ಕಟ್ತಾ ಇದೀವಿ ಗೊತ್ತಾ, ಮನೆ ಮೇಲೆ ಮನೆ ಕಟ್ತಾ ಇದೀವಿ. ಒಂದೇ ಅಪ್ಟಿಯರಾಗೆ 60-70 ಮನೆ ಇದಾವೆ ಗೊತ್ತಾ, ಹಂಗೆ ಕಟ್ತಾ ಇದೀವಿ ನಾವು. 50-60 ಮನೆ ಕಟ್ತಾ ಇದೀವಿ. ಹಿಂಗೆ ತಲೆ ಎತ್ಕೊಂಡು ನೋಡಬೇಕು ನೀನು. ಒಂದ್ರಾಗೆ 30 ಕಟ್ಟಿದೀವಿ, ಒಂದ್ರಾಗೆ 20 ಕಟ್ಟಿದೀವಿ ಅಂತ ಹೇಳೋಳು. ಲಕ್ಷ್ಮಕ್ಕ, ನೀನು ಹಿಂಗೆ ಮಾಡ್ತಾ ಇರೋದು ಸರಿ ಇಲ್ಲ. ಯಾಕೆ ಹಿಂಗೆ ಮಾಡ್ತಾ ಇದೀಯ ನೀನು? ನೀನು ಅತ್ತೆ ಮಾಮು ಕೂಳ ಆಗ್ತಾಳೆ, ಅತ್ತೆ ಮಾಮು ಮುದ್ದೆ ಮಾಡಕ್ಕೆ ಆಗ್ದಲೇನೆ ನನಗೆ ಬದುಕು ಮಾಡೋಕ್ಕಾಗಲ್ಲ, ಅತ್ತೆ ಮಾಮು ಗುಂಬಕ್ಕೆ ಮಾಡಿಕ್ಕಲ್ಲ, ಬಟ್ಟೆ ಒಗ್ಯಕ್ಕಾಗಲ್ಲ ಅಂತ ಹೇಳಿ ಕರ್ಕೊಂಡೋಗಿ ಅನಾಥಾಶ್ರಮಕ್ಕೆ ಬಿಟ್ಟು ಬಂದಿರಾಳು ನೀನು. ಇನ್ನು ಯಾಕೆ ಮಾಡ್ತಾ ಇದೀಯ ಅಂತ ಕೇಳ್ತಾ ಇದೆಯೇನೆ, ಯಾಕೆ ಮಾಡ್ತಾ ಇದೀಯ ಅಂತ ಕೇಳ್ತಾ ಇದೀಯ? ಎಲ್ಲ ಪಾರ್ಕೆ ತಂಡು ಅಣುದ್ರೆ ಮತ್ತೆ ಸುಮ್ಮನೆ ಅಂತ ಬಿಡಲ್ಲ ನೀನು. ಸುಮ್ಮನೆ ಹಸಿಗೆ ಹೋದ್ರೆ ಸೆನಕೈತಿಲ್ಲ, ನಿನ್ಗೂ ಹಿಡ್ಕೊಂಡು ಬಾರಿಸ್ತಾರೆ ಎಲ್ಲ ಹೆಂಗಸ್ರು. ಅಟ್లా ಹೇಳ್ಕೊಂಡು ಬಾರಿಸ್ರೆ ಇವಳೇ ಸತ್ಯ, ಹೇಳ್ಕೊಂಡು ಬಾರಿಸ್ರೆ ಇವಳೇನು ಸುಮಾರಾದಳಲ್ಲ, ಇವಳೇ ಎಲ್ಲನ ಹಿಂಗೆ ಹೇಳ್ಕೊಟ್ಟಿರೋದು, ಇವಳಿಂದಲೇ ಹಿಂಗೆಲ್ಲ ಆಗ್ತಾ ಇರೋದು. ಹೇಳ್ಕೊಂಡು ಬಾರಿಸ್ರೆ ಇವಳನ್ನು ಅಲ್ಲೋಡಿ ನಸಿಕೆ. ನಾವು ಮಕ್ಕಳು ಕೈ 70 ರೂಪಾಯಿ ಕೊಟ್ಟರು ಹೋಗುತ್ತೆ, ಯಾಕನ ತಿಂದ್ರು ಹೋಗುತ್ತೆ ಅಂತ ಕುಡಿಕೊಂಡಿರ್ತೀವಿ ಹೆಂಗಸ್ರು. ಸಾಸಿವೆ ಡಬ್ಬೆ ಹಾಕಿಕ್ಕೋದು, ಗಂಡ್ರುಗಳಿಗೆ ಕಂಡಂಗೆ ನಮ್ಮ ಗಂಡೆಲ್ಲಿ ತಗೊಂಡೋಗ್ತಾನೋ ಅಂತ ಹೇಳಿ ಗಂಡು ಕಂಡಿಲ್ದಂಗೆ ನಾವು ಬಜ್ಜಿಕೆಂಬೋದು ಎಲ್ಲ ಬಜ್ಜಿಕೊಂಡು ಕೊಟ್ಟವಲ್ಲ ಅದಕ್ಕೆ. ಹಿಂಗೆ ಮೋಸ ಮಾಡಿ ಹೆಂಗಸ್ರತಾಗೆಲ್ಲ ಕೇಳ್ಕಿದೆ. ಬಿಡು ಗೌಡ್ರು ಕೇಳವ್ರೆ ಪಾಪ, ಎಂದು ಕೇಳ್ದಿರ್ತಾರೆ, ನಮ್ಮನ್ನೇ ಕೇಳಿರೇನು ಅಂತ ಹೇಳಿ ನಾವು ಕೊಟ್ವಿ. ಇಂಥ ಮನೆ ಹೇಳಂಬದು ಗೊತ್ತಿದ್ರೆ ನಾವು 1 ರೂಪಾಯಿ ಬಿಚ್ಚುತ್ತಾ ಇರಲಿಲ್ಲ. ನಾನು ಸತ್ಕೂ ತಿಂಗಳ ಗೃಹಲಕ್ಷ್ಮಿ ದುಡ್ಡು ಬಂದಿದ್ದ 1,000 ಕೊಡ್ತಿದ್ದೆ. ನಾನು ಈಗ ಕೇಳಿದ್ರೆ ಇವತ್ತು ಯಾಕೋ ಆಗೋದು, ನನ್ನ ಮನೆಯಾಗ ಒಂದು ಫ್ರಿಕ್ ತರಕೋ, ಒಂದು ಯಾತಾನ ಆಗೋದು, ಒಂದು ವಾಷಿಂಗ್ ಮಿಷಿನ್ ನಾನು ತರಬೇಕಾಯ್ತು, ಒಂದು ಫ್ರಿಕ್ ತರಬೇಕಾಗಿತ್ತು ಅಂತ ನಾನು ಏನೇನೋ ಅಂದ್ಕೊಂಡಿದ್ದೆ. ಎಲ್ಲ ಇವನು ಮನೆ ಅವನ ಬಾಯ ಕಿತ್ತಂಗಾತು. ಇವನ್ನೆಲ್ಲ ಕುಡಿಕೊಂಡೋಗಿ ನೀನು ಅಲ್ಲಿ ಮನೆ ಮಾಡಿ ನೀನು ಬಾಡಿಗೆ ತಗೊಳಪ್ಪ ಅಂತ ಹೇಳಿ ಇವನು ಬಾಯ ಕಿತ್ತಂಗಾತು. ನಾವು ಸುಮ್ಮನಿರ್ರಿ, ಎಲ್ಲಾರ್ಗು ಕಂಪ್ಲೇಂಟ್ ಕೊಟ್ಟು ಒಳಕ್ಕೆ ಹಾಕಿಸ್ತೀನಿ. ಕೊಡ ಕಂಪ್ಲೇಂಟು ಕೊಡು, ಅದು ಯಾರ ಮೇಲೆ ಕೊಡ್ತೀಯ ಕೊಡು. ಊರಾಗಳು ಹೆಂಗಸ್ರೆಲ್ಲ ರೊಚ್ಚಿಗೆದ್ದವ್ರೆ, ನಿನ್ನೇನು ಉಳಿಸಲ್ಲ, ಪರ್ಕೆ ತಂಡು ಹಣ್ಣು ತಾಣಿತಾರೆ. ಸುಮ್ಮನೆ ಇದ್ರೆ ಸರಿ, ಗೌಡ್ರು ಎಲ್ಲ ಪೊಲೀಸ್ನವ್ರನ್ನ ಕಂಡವ್ರೆ, ಎಲ್ಲ ಪೊಲೀಸ್ನವ್ರನ್ನ ಕರೆಸಿ ಒಳಗೆ ಹಾಕಿಸ್ಬೇಕಾಗುತ್ತೆ. ಸುಮ್ಮನಿರ್ರಿ. ಕರ್ಸಯ್ಯ, ಯಾವ ಪೊಲೀಸ್ನವ್ರನ್ನ ಕರೆಸ್ತೀಯ? ಹಿಂಗೆ ಅನಾಥಾಶ್ರಮ ವೃದ್ಧಾಶ್ರಮ ಅಂತ ಹೇಳ್ಕೊಂಡು ಬಡವ್ರ ಬಗ್ರಿಗೆಲ್ಲ ಮೋಸ ಮಾಡಿರೋ ನೀನು ಅನಾಥಾಶ್ರಮ ವೃದ್ಧಾಶ್ರಮ ನಡೆಸ್ತೀಯ? ಮುಚ್ಚಾಯ ಬಾಯಿ ನೀನು. ನೀವಿಬ್ರಾಳು ಏನು ಮೋಸ ಮಾಡ್ತಾ ಇದ್ದೀರಾ ಊರಿನ ಜನಗಳಿಗೆ ಎಲ್ಲ ಸೇರ್ಕೊಂಡು? ಇವನೊಬ್ಬ ಅವ್ನು ಹೇಳಿರತಕ್ಕೆಲ್ಲ ಬಂದು ಗೌಡ್ರು ಹೇಳಿದ್ರು ಕೊಡ್ಬೇಕಂತಮ್ಮ ದುಡ್ಡ, ಗೌಡ್ರು ಹೇಳಿದ್ರು ಕೊಡ್ಬೇಕಂತಮ್ಮ ದುಡ್ಡ ಅಂತೇಳಿ ಇಸ್ಕೊಂಡು ಹೋಗ್ತಿದ್ದ. ಇವನ್ಗೂ ಸರಿಯಾಗಿ ಆಗ್ಬೇಕು. ನಾನು ಏನು ಅಂತ ಅನ್ಕೊಂಡಿದ್ದೆ. ನಾನು ತಾಗ ಬರೋ ಬಟ್ಟೆಗಳನ್ನೆಲ್ಲನ ಲಕ್ಷ್ಮಕ್ಕಯ್ಯ ಅಲ್ಲಿ ನಮ್ಮ ಅನಾಥಾಶ್ರಮದಾಗೆ ಮಕ್ಕಳಿದ್ದಾರೆ, ಅವರಿಗೆ ಹೊಲ್ಕೊಡು, ಅವರೆಲ್ಲನ ವಯಸ್ಸೋಗಿರೋರು ಇದ್ದಾರೆ ಅಂತ ಬರೋ ಜಾಕೆಟ್ ಎಲ್ಲ ಹೊಲ್ಸ್ಕೊಂಡೋಗಳು. ಅಲ್ಲಿ ನಾನು ತಕ್ಕೊಂಡು ನಾನು ಯೋಸೋನ್ ಪುಕ್ಸಟ್ಟೆ ಹೊಲ್ಸ್ಕೊಟ್ಟಿದ್ದೀನಿ. ಯೋಸೋನ್ ಪುಕ್ಸಟ್ಟೆ ಹೊಲ್ಕೊಟ್ಟಿದ್ದೀನಿ. ಎಲ್ಲ ಬಟ್ಟೆಗಳನ್ನೆಲ್ಲನ ತಕೊಂಬಂದು ಜಾಕೆಟ್ ಹೊಲ್ಕೊಡು. ಅಲ್ಲಿ ನಮ್ಮ ಇವರು ನೋಡ್ಕೊಂಬರು ಟೀಚರ್ಗಳು ಇದ್ದಾರೆ, ಅನಾಥ ಮಕ್ಕಳು ನೋಡ್ಕೊಂಬ ಟೀಚರ್ಗಳು, ನೀನು ಹಂಗೆ ಫ್ರೀಯಾಗಿ ಹೊಲ್ಕೊಡು ಅಂತ ಹೇಳಿ ಎಲ್ಲ ಫ್ರೀಯಾಗಿ ಹೊಲಿಸ್ಕೊಂಡು ಹೋಗೋಳು. ಯೋಸೊಂದು ನಾನು ಬಿಡಾತ ಅನಾಥಾಶ್ರಮ ವೃದ್ಧಾಶ್ರಮ ನಡೆಸ್ತೀವಿ ಅಂತಾರೆ ಅಂತ ಹೇಳಿ ನಾನು ತೆಗಿರೋ ಬಟ್ಟೆಗಳ್ನು ಎಲ್ಲ ಕೊಡ್ತಿದ್ದೆ. ಬಟ್ಟೆ ಬರೀ ಎಲ್ಲ ಬಂದವೆಲ್ಲನ ಪುಕ್ಸಟ್ಟೆ ಯೋಸೊಂದು ಬಟ್ಟೆಗಳು ಹೊಲ್ಕೊಟ್ಟಿದ್ದೀನಿ. ಇವಳು ಹಂಗೆ ಸುಳ್ಳು ಹೇಳಿದ್ಲು ಲಕ್ಷ್ಮಕ್ಕಯ್ಯ, ನನಗೆ ಹಂಗೆ ಸುಳ್ಳು ಹೇಳಿದ್ಲು. ಅವಳೆಲ್ಲ ದುಡ್ಡು ಕಿತ್ಕೊಂಡು ಸೀರೆ ಪಾರೆ ತಗೊಂಡು ಎಲ್ಲ ಹಾಕ್ಕೊಂಡು ಸ್ಟ್ಯಾಂಡರ್ಡ್ ಮಾಡ್ಬೇಕಲ್ಲ, ಅದಕ್ಕೇನೆ ಎಲ್ಲ ತಗೊಂಡು ಕೂಲಿ ಕೊಟ್ಟು ಹೊಲ್ಸಕ್ಕಾಗಲ್ಲ ಅಂತ ಹೇಳಿ ಅನಾಥಾಶ್ರಮದವ್ರಿಗೂ ವೃದ್ಧಾಶ್ರಮದವ್ರಿಗೂ ಕೊಡ್ತೀವಿ ಅಂತ ಹೇಳಿ ಸುಳ್ಳು ಹೇಳಿ ಇಂಥ ಎಲ್ಲ ಜಾಕೆಟ್ ಹೊಲಿಸ್ಕೊಂಡವಳೆ. ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲ ಪ್ರತಿಯೊಬ್ಬರು ಹೆಂಗಸ್ರು ನಮ್ಮೂರಾಗ ರೊಚ್ಚಿಗೆದ್ದು ಬಿಟ್ಟವ್ರೆ. ಇವಾಗ ಇವರೆಲ್ಲನ ನಮ್ಮ ಕಡಿಕೇನೆ, ಇವರೆಲ್ಲನ ಇವಾಗ ಬಂದಿರೋರೆಲ್ಲನ ಇನ್ನ ಇದ್ದಾರೆ ಹೊಸಾರು, ಅವ್ರ ಕಡೆಗೆ ಮಾತಾಡ್ತಾರೆ ಅಂತಾರು ಇದ್ದಾರೆ. ಇನ್ನು ಊರಾಗಿ ಪೊಲೀಸ್ನವ್ರು ಬಂದರು, ಪೊಲೀಸ್ ಜೀಪ್ ಬಂತು, ಇವಾಗ ಅರೆಸ್ಟ್ ಮಾಡ್ತಾರೆ ನೋಡ್ರಿ. ಹೆಂಗಸ್ರೆಲ್ಲ ಪರ್ಕೆ ತಾಂಡು ಹಣ್ಣು ತಗೊಂಡ್ರು ಅಂದ್ಬಿಡ ಪ್ರತಿಯೊಬ್ಬರು ಓದ್ದವ್ರಿ. ಯಾಕಂದ್ರೆ ಅವ್ರ ಪಾಪ ಹೆಂಗಸ್ರೆಲ್ಲ ಕುಡಿಕೊಂಡಿರೋ ದುಡ್ಡು ಕರ್ದು ಹೆಂಗಸ್ರು ಯಾರನ್ನ ಓಡಾಡಕ್ಕಿಲ್ಲ. ಬಾರಮ್ಮ, ನಿಂಗೂ 2 ಗಂಡು ಮಕ್ಳು ಇದ್ದಾರೆ, 2 ದುಡಿತಾರೆ, ನೀನು ಅನಾಥಾಶ್ರಮ ವೃದ್ಧಾಶ್ರಮ ಸಹಾಯ ಮಾಡಮ್ಮ, ಬಾರಮ್ಮ ಇಲ್ಲಿ ನೀನು ಕೂಲಿ ಮಾಡ್ತೀಯ, ಅನಾಥಾಶ್ರಮ ವೃದ್ಧಾಶ್ರಮ ಕೊಡಮ್ಮ ಅಂತ ಪ್ರತಿಯೊಬ್ಬರು ಹೆಂಗಸ್ರು ಕೇಳಿರೋದು. ಅವ್ರ ಪಾಪ ಎಲ್ಲ ಕಾಸು ಬಟ್ಟೆ ಕುಡಿಕೊಂಡಿರೋದನ್ನ ಎಲ್ಲ ಒಂದು ಟಿಕ್ಕೊಂಡಿರೋದು ಎಲ್ಲ ಕೊಟ್ಟವ್ರ ಪಾಪ. ಗೃಹಲಕ್ಷ್ಮಿ ದುಡ್ಡು 2,000 ಬರುತ್ತೆ ಹೆಂಗಸ್ರಿಗೆ, ಅವರು ಪಾಪ 1,000 ರೂಪಾಯಿ ಎಲ್ಲ ಕೊಟ್ಟವ್ರಿ. ಇನ್ನೇನು ಮಾಡೋಣ, ಅನಾಥಾಶ್ರಮ ವೃದ್ಧಾಶ್ರಮ ನಡೆಸ್ತೀವಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಅಂತರ ಮನ್ಸನು ಒಯ್ಯಂತೆ ಕೇಳ್ತಾರೆ ಬಾಯ್ ಬಿಟ್ಟು ಅಂತೇಳಿ ಎಲ್ಲ ಕೊಟ್ಟವ್ರೆ. ಅದಕ್ಕೆ ಹೆಂಗಸ್ರೆಲ್ಲ ಪರ್ಕೆ ತಾಂಡು ದಣದ್ರು ಅನ್ಬೇಡ, ಸರಿಯಾಗಿ ಗ್ರಾಚಾರ ಬಿಡಿಸ್ಯಾರೆ. ಪೊಲೀಸ್ ಜಿಪ್ ಬೇರೆ ಬಂತು, ಪೊಲೀಸ್ನವ್ರು ಬೇರೆ ಬಂದರು. ಇನ್ನು ನೆಕ್ಸ್ಟ್ ಮುಂದಿನ ಭಾಗದಲ್ಲಿ ಇವ್ರನ್ನ ಅರೆಸ್ಟ್ ಮಾಡ್ತಾರೆ. ಇನ್ನು ಅವ್ರ ಕಡೆಗೆ ಮಾತಾಡೋ ಜನನೂ ಇದ್ದಾರೆ, ನಮ್ಮ ಕಡೆಗೆ ಮಾತಾಡೋ ಜನನೂ ಇದ್ದಾರೆ. ಸಾಕ್ಷಿ ಸಮೇತ ಪ್ರೂವ್ ಮಾಡಿ ಈ ಗೌಡ್ರನ್ನ ಅರೆಸ್ಟ್ ಮಾಡಿಸ್ತೀನಿ. ನೋಡ್ತಾ ಇರ್ರಿ, ಇನ್ನೇನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರು
ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.